ಬಂದ್ ಮಾಡಬೇಕಂತೇಳಿ ನಾವು ನಿರ್ದಿಷ್ಟವಾಗಿ ತಹಸೀಲ್ದಾರ್ಗೆ ಮನವಿ ಮಾಡ್ತೀವಿ. ನಕಲಿ ಔಷಧಗಳನ್ನು ತಯಾರು ಆನ್ಲೈನ್ ಔಷಧಿ ಮಾರಾಟಕ್ಕೆ ಭಾರತ್ ಮಾತಾಕ್ಕೆ ಭಾರತ್ ಮಾತಾಕ್ಕೆ ಬಂದೆ ಆನ್ಲೈನ್ ಔಷಧಿ ಮಾರಾಟಕ್ಕೆ ಕಾರ್ಪೊರೇಟರ್ ಡಿಸ್ಕೌಂಟ್ ಹಾಳಿಗೆ ಔಷಧ ಸಂಘಗಳ ವ್ಯಾಪಾರಸ್ಥರು ಕರೆ ಕೊಟ್ಟಿದ್ದರ ಮುಖಾಂತರ ಬಸವನ ಬಾಗೇವಾಡಿಯ ನಮ್ಮ ಎಲ್ಲ ಔಷಧ ಅಂಗಡಿಗಳ ವ್ಯಾಪಾರಸ್ಥರು ಇವತ್ತು ಒಂದು ದಿನದ ಸಾಂಕೇತಿಕವಾಗಿ ಧರಣಿ ಇವತ್ತು ಯಶಸ್ವಿಯಾಗಿದೆ. ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂಥ ಎಲ್ಲರೇ ವ್ಯಾಪಾರಸ್ಥರಿಗೆ ಯಾವ ರೀತಿ ತೊಂದರೆಗಳಾಗ್ತಾ ಇದೆ, ಈ ಆನ್ಲೈನ್ ಮುಖಾಂತರ ಆರ್ಡ್ರ್ ಕೊಡುವುದರಿಂದ ಕಡಿಮೆ ದರದಲ್ಲಿ ಅವರಿಗೆ ಔಷಧ ಸಿಗ್ಬೋದು. ಆದರೆ ಡಾಕ್ಟ್ರ ಅವರಿಗೆ ತೋರಿಸಲಾರ್ದೇ, ಡಾಕ್ಟ್ರ್ ಒಂದು ಮಾಹಿತಿಯನ್ನು ಪಡೀಲಾರ್ದೇ, ಅವರ ಪ್ರಿಸ್ಕ್ರಿಪ್ಷನ್ ಇಲ್ಲಾರ್ದೇ ಗುಳಿಗೆಯನ್ನು ತೆಗೆದುಕೊಂಡು ಬಂದು ಅವರು ತೆಗೆದುಕೊಳ್ಳೋದ್ರಿಂದ ಆ ರೋಗಿಗಳಿಗೂ ಕೂಡ ಹಾನಿ ಆಗ್ತದೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈಗ ಆನ್ಲೈನ್ನಲ್ಲಿ ರೇಟ್ ಕಡಿಮೆ ಕೊಡೋದ್ರ ಜೊತೆಗೇ ವ್ಯಾಪಾರಸ್ಥರದ್ದು ಒಂದು ಏನು ಕಳಕಳಿ ಏನಂದ್ರೆ ರೋಗಗಳನ್ನು ಕೂಡ ಅವರಿಗೆ ಸಹಿತ ಅನ್ಯಾಯ ಆಗಬಾರ್ದು ಅನ್ನೋದೊಂದು ಸದುದ್ದೇಶವನ್ನು ಇಟ್ಕೊಂಡು ಆನ್ಲೈನ್ನಲ್ಲಿ ಎಲ್ಲ ಮೆಡಿಸಿನ್ಗಳು ಸೇಲ್ ಆಗ್ತಾ ಇದ್ದಾವೆ. ಅದರಿಂದ ದುರುಪಯೋಗ ಆಗ್ತಾ ಇದೆ, ಯುವಪಿಗೆ ಹಾಳಾಗ್ತಿದೆ, ನಮ್ಮ ಯುವ ಜನಾಂಗ ಹಾಳಾಗ್ತಾ ಇದೆ. ಅದು ಎಲ್ಲ ಹಾಳಾಗಬಾರ್ದು ಅಂತ ಉದ್ದೇಶದಿಂದ ನಾವೆಲ್ಲ ಅಂಗಡಿ ಬುಕ್ಕಟ್ಟು ಬಂದ್ ಮಾಡಿ ಇವತ್ತು ಹೋರಾಟವನ್ನು ಹಾಕೊಂಡಿದ್ದೇವೆ. ನೋಡ್ರಿ, ಒಂದೇ ಒಂದು ಕರೆ ಮಾಡಿ ಒಂದು ಬುಕ್ ಮಾಡ್ತಾನೆ, ಯಾವುದೇ ಮೆಡಿಸಿನ್ ವಿತಿನ್ ಒಂದು ನಿಮಿಷದೊಳಗೆ ಮೆಡಿಸಿನ್ ಬಂದು ಮುಟ್ತೈತಿ. ನಾವು ಮೆಡಿಸಿನ್ ಸೇಲ್ ಮಾಡ್ಬೇಕಾದ್ರೆ ಕೆಲವೊಂದು ರೆಸ್ಟ್ರಿಕ್ಷನ್ಗಳಿದಾವೆ. ಅದ್ರ ಬಗ್ಗೆ ಅದಕ್ಕೆ ಈ ಪ್ರಿಸ್ಕ್ರಿಪ್ಷನ್ ಏನೈತಿ, ಅವ್ನು ಡಾಕ್ಟ್ರಿ ಎಲ್ಲಿರ್ತಾನೋ ಏನು ಗೊತ್ತಿಲ್ಲ, ನೀವು ಬುಕ್ ಮಾಡ್ತೀರಿ ಇಮಿಡಿಯೇಟ್ ನಿಮ್ಗೆ ಮೆಡಿಸಿನ್ ಸಪ್ಲೈ ಆಗಿಬಿಡ್ತೈತಿ. ಆ ಮೆಡಿಸಿನ್ ತೊಗೊಂಡು ಅವ್ರು ಏನೋ ಗೋಧು ಮಸ್ತಿಗಳು ಕೂಡಿ ಅವ್ರ ಮಕ್ಕಳಿಗೆ ಹಾಲಿನೊಳಗೆ ಕೋಲ್ಡ್ ಡ್ರಿಂಕ್ಸ್ ಒಳಗೆ ಹಾಕಿಸಿಂದ ಕುಡಿಸ್ಬಿಡ್ತಾರೆ. ಅದಕ್ಕೆ ಯಾರು ಹೊಡಿಗಾರು ಅನ್ನೋದು ಇನ್ನೂ ತನಕ ಯಾರಿಗೂ ಗೊತ್ತೇ ಆಗಿಲ್ಲ. ಇಷ್ಟು ಗಂಭೀರ ಚಿಂತನೆ ಇತ್ತು ಬಂಧುಗಳೇ. ಅದಕ್ಕೆ ಅಂಥ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇಮಿಡಿಯೇಟಾಗಿ ಅವ್ರಿಗೆ ಸಿಗಬಾರ್ದು ಮೆಡಿಸಿನ್. ನಾವು ನೋಡ್ರಿ ನಮ್ಮ